ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ನನ್ನ ಹತ್ರ ಇವತ್ತು ಏನಿದೆ ಗೊತ್ತಾ, ತೋರಿಸ್ತೀನಿ. ಇದು ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಇಷ್ಟ ಆಗಿರುವಂತಹ ತಿಂಡಿ. ಆದ್ರೆ ಇದು ಆವಾಗ ಶ್ರೀಮಂತರಿಗೆ ಮಾತ್ರ ತಗೊಳಕ್ಕೆ ಆಗ್ತಾ ಇದ್ದಂತಹ ತಿಂಡಿ. ಈಗ ಜನಸಾಮಾನ್ಯರೆಲ್ಲ ತಗೊಳ್ತಾರೆ. ಅದೇನು ಅಂತ ನೋಡೋಣ. ಒಂದು 3-4 ವರ್ಷದ ಹಿಂದೆ ಇದಕ್ಕೆ 30 ರೂಪೀಸ್ ಇತ್ತು, ಬಟ್ ಇವಾಗ 50 ರೂಪೀಸ್ ಆಗಿದೆ. ಎಲ್ಲದಕ್ಕೂ ರೇಟ್ ಜಾಸ್ತಿ ಆದಂಗೆ ತಿಂಡಿ ತಿನಿಸುಗಳಿಗೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಕಿಂಡರ್ ಜಾಯ್ಗೆ ಇವಾಗ 50 ರೂಪೀಸ್ ಇದೆ. ನಾನಿವತ್ತು ಇದನ್ನ ತೇಜಗೋಸ್ಕರ ಅಂತ ತಗೊಂಡೆ. ಸೊ ಅವಳಿಗೆ ತಗೊಂಡಾಗ ನಮಗೂ ಕೂಡ ತಗೊಂಡೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಕಿಂಡರ್ ಜಾಯ್. ಸ್ವೀಟ್ಸ್ ತೋರಿಸಲ್ಲ ಮಸ್ತ್. ತಿನ್ಬೇಕು ಅನ್ನಿಸ್ತು. ಅವಾಗೆಲ್ಲ ಇದನ್ನ ತಿನ್ಬೇಕು ಅಂತ ಆಸೆ ಇರ್ತಿತ್ತು, ಬಟ್ ಕಾಸ್ಟ್ಲಿ ಅಲ್ವಾ, ಹಾಗಾಗಿ ತಗೊಳಕ್ ಆಗ್ತಿರ್ಲಿಲ್ಲ. ಅಪ್ಪ ಅಮ್ಮ ಕೂಡ 1-2 ರೂಪಾಯಿ ನಮ್ಗೆ ಹೆಚ್ಚಾಗಿತ್ತು ಅವಾಗಿನ ದಿನಗಳಲ್ಲಿ. ಬಟ್ ಇವಾಗ ನಾವೇ ದುಡಿತಿರೋದ್ರಿಂದ ಏನ್ ಪರವಾಗಿಲ್ಲ, ತಿಂಡಿ ಎಷ್ಟು ರೂಪಾಯಿ ಆದ್ರೂ ಪರವಾಗಿಲ್ಲ ತಗೊಳ್ತೀವಿ. ಸೊ ನೋಡೋಣ ಹೇಗಿರುತ್ತೆ ಕಿಂಡರ್ ಜಾಯ್ ಒಳಗಡೆ. ಚಿಕ್ಕ ಮಕ್ಕಳು ತಿನ್ನೋದನ್ನ ಇವತ್ತು ಓಪನ್ ಮಾಡ್ತಾ ಇದೀನಿ, ನೋಡೋಣ. ಚಿಕ್ಕ ವಯಸ್ಸಲ್ಲಂತೂ ತಿಂದಿಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ತಿನ್ನೋಣ ಅಂತ ಆಸೆ. ನಿಜ ಹೇಳ್ತಿರೋದು, ಲೈಫಲ್ಲಿ ಫಸ್ಟ್ ಟೈಮ್ ಕಿಂಡರ್ ಜಾಯ್ ನ ತಿಂತಿರೋದು. ಹೇಗಿರುತ್ತೆ ಅಂತಾನು ಗೊತ್ತಿಲ್ಲ. ಇವತ್ತೇ ಫಸ್ಟ್ ನಾನು ತಿಂತಿರೋದು. ಹುಟ್ಟಿ ಭೂಮಿಗೆ ಬಂದು 26 ವರ್ಷ ಆದ್ರೂ ಕೂಡ ಇವತ್ತೇ ಫಸ್ಟ್ ಟೈಮ್ ಕಿಂಡರ್ ಜಾಯ್ ನ ತಿಂತಾ ಇರೋದು. ಓಪನ್ ಮಾಡ್ತಾ ಇದ್ದಂಗೆ ಒಂದೇ ಒಂದು ಸ್ಪೂನ್ ಇದೆ, ಅದು ಕೂಡ ಇದ್ರ ಮಧ್ಯದಲ್ಲಿ ಸ್ಪೂನ್ ಬಿದ್ದೋಯ್ತು. ಇದೇ ಸ್ಪೂನ್, ಅದು ನಿಲ್ತಾ ಇಲ್ಲ ಅದ್ರೊಳಗೆ. ಯಾವ್ದು ಓಪನ್ ಮಾಡೋಣ? ಇದ್ರಲ್ಲಿ ಏನೋ ಮೇ ಬಿ ಸೌಂಡ್ ಬರ್ತಾ ಇದೆ, ಮೇ ಬಿ ಏನೋ ಆಟ ಸಾಮಾನು ಇರಬೇಕು. ಫಸ್ಟ್ ಇದನ್ನ ಓಪನ್ ಮಾಡ್ತೀನಿ ನಾನು, ಏನಿದೆ ನೋಡೋಣ. ಇಲ್ಲಿ ಓಪನ್ ಮಾಡಕ್ಕೆ ಇದು ಕೂಡ ಕೊಟ್ಟಿದ್ದಾರೆ ನೋಡಿ. ಆರಾಮ್ಸೆ ವಾವ್, ಗೊಂಬೆ ಕಾಣಿಸ್ತಿದ್ಯಾ? ಓಕೆ, ಅದನ್ನ ನೋಡೋಣ ಹೇಗಿರುತ್ತೆ ನೋಡಿ. ಈ ರೀತಿ ಇದೆ. ಮಕ್ಳಿಗೆ ಯಾಕೆ ಈ ಕಿಂಡರ್ ಜಾಯ್ ಅಂದ್ರೆ ಇಷ್ಟೊಂದು ಇಷ್ಟ ಅಂತ ನನಗೆ ಆಕ್ಚುಲಿ ಇವತ್ತು ಗೊತ್ತಾಯ್ತು. ಇದನ್ನ ಹೇಗೆ ಜೋಡಿಸೋದು ಗೊತ್ತಿಲ್ಲ. ಆಫ್ ಗಾಡಿ ಮಾತ್ರ ಇದೆ. ಕೊಟ್ಟಿರೋದನ್ನ ಹೀಗೆ ಜೋಡಿಸ್ಬೇಕು. ಬ್ಯೂಟಿಫುಲ್ ಗೊಂಬೆ, ಒಂದು ಬ್ಯೂಟಿಫುಲ್ ಗೊಂಬೆ ಇದೆ. ಇದು ಏನು ಅಂತ ನನಗೆ ಗೊತ್ತಿಲ್ಲ. ಅದನ್ನ ಕೂರ್ಸೋಕೆ ಟ್ರೈ ಮಾಡಿದೆ, ಬಟ್ ಆಗ್ತಿಲ್ಲ. ಸೊ ಇದು ಆಮೇಲೆ ಒಂದು ಲೆಟರ್ ಅಂಡ್ ಸ್ಟಿಕ್ಕರ್. ಇಲ್ಲಿ ಐ ಡೆಸ್ಟಿನಿ ಮೈ ಪ್ರಿನ್ಸೆಸ್ ಅಂತ ಇದೆ ನೋಡಿ, ಕಾಣಿಸ್ತಿರ್ಬಹುದು. ಉಲ್ಟಾ ಕಾಣಿಸ್ತಿದೆ ಆಕ್ಚುಲಿ. ಇಲ್ಲೊಂದು ಕಾಣಿಸ್ತಾ ಇದೆಯಾ? ಹುಲಿ ಕ್ಯೂಟ್ ಆಗಿದ್ದಾರ. ಸೊ ಇಲ್ಲೊಂದು ಚೀಟಿ ಇದೆ, ಇದು ಕೂಡ ಸಖತ್ ಕ್ಯೂಟ್ ಆಗಿದೆ. ಸೊ ಇದಿಷ್ಟು ಒಂದ್ರಲ್ಲಿ ಸಿಕ್ಕಿತ್ತು. ಈಗ ಇದನ್ನ ಓಪನ್ ಮಾಡೋಣ. ಇದರಲ್ಲಿ ಮೇ ಬಿ ಸ್ವೀಟ್ ಇರ್ಬೋದು ಅನ್ಸುತ್ತೆ. ಸೇಮ್ ತುಂಬಾನೇ ಈಸಿ ಪ್ಯಾಕಿಂಗ್, ಆರಾಮ್ಸೆ ಇದನ್ನ ಬಿಡಿಸ್ಬಹುದು ನೋಡಿ. ಬಟ್ ಏನ್ ಗೊತ್ತಾ, ಫುಲ್ ಮೆಲ್ಟ್ ಆಗಿದೆ. ಬಟ್ ಇಟ್ಸ್ ಓಕೆ. ಟೇಸ್ಟ್ ಮಾಡೋಣ. ಕ್ರೀಮಿ ಆಗಿ ಸಖತ್ತಾಗಿದೆ. ಇನ್ನೊಂದಿದೆ ನೋಡಿ, ಸಖತ್ ಕ್ರೀಮಿ ಆಗಿದೆ. ಇದೇನು ಕೊಟ್ಟಿದ್ದಾರೆ ಅಂತ ಇವಾಗ ಗೊತ್ತಾಯ್ತು. ಇದಿದೆ ಅಲ್ವಾ, ಹಲೋ. ಸೊ ಗೊತ್ತಾಯ್ತಲ್ಲ, ಮಕ್ಕಳು ಯಾಕೆ ಕಿಂಡರ್ ಜಾಯ್ನೇ ಬೇಕು ಅಂತ ಅಷ್ಟೊಂದು ಹಠ ಹಿಡಿತಾರೆ ಅಂತ. ಇದಕ್ಕೇನೆ ಇದರಲ್ಲಿ ಆಟದ ಚಿಕ್ಕ ವಸ್ತುಗಳು ಇರ್ತವೆ. ಇದೊಂದ್ರಲ್ಲಿ ಹಿಂಗಿದೆ, ಬಟ್ ಬೇರೆ ಬೇರೆ ಕಿಂಡರ್ ಜಾಯ್ ಅಲ್ಲಿ ಬೇರೆ ಬೇರೆ ರೀತಿ ಇದೆ. ಸೊ ಹಾಗಾಗಿ ಇನ್ನು ಈ ಕ್ರೀಮಿ ಕೂಡ ಸಖತ್ತಾಗಿರುತ್ತೆ ಟೇಸ್ಟ್. ಇದೇ ಕಾರಣಕ್ಕೇನೆ ಮಕ್ಕಳು ಹೆಚ್ಚಾಗಿ ಕಿಂಡರ್ ಜಾಯ್ ಬೇಕು ಅಂತ ಹೇಳೋದು.